ರಾವಣ ನಿಜವಾಗ್ಲೂ ಸೀತೆಯನ್ನೇ ಅಪಹರಣ ಮಾಡಿದ್ದ? ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಜಗತ್ತಿನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದವನು ತನ್ನ ಹೆಂಡತಿಯನ್ನೇ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಅದೊಂದು ಅಲ್ಪತೆ ಅಲ್ವಾ? ರಕ್ಷಣೆ ಮಾಡಿಕೊಳ್ಳಿಲ್ಲ ರಾಮ. ಆದ್ರಿಂದ ನಿಜವಾದ ಸೀತೆಯನ್ನ ರಾವಣ ಅಪಹಾರ ಮಾಡಿದಾನೆ ಅಂದ್ರೆ ರಾಮನ ಪರಾಕ್ರಮಗಳೆಲ್ಲ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ನಮ್ಮ ವ್ಯಾಖ್ಯಾನಕಾರರೆಲ್ಲ ಹೇಳಿದ್ದಾರೆ, ಸೀತಾ ಪ್ರತಿಕೃತಿಶ್ಚಾಪಿ ಯದಾ ರಕ್ಷೋ ಭಯಂಕರಿ ತದಾ ಸಾಕ್ಷಾನ್ ಮಹಾಲಕ್ಷ್ಮಿ ಕಿನ್ನು ರಕ್ಷೋ ಭಯಂಕರಿ. ರಾಮ ಆದರ್ಶದ ಪಾಠ ಮಾಡಿದನಂತೆ. ಏನು ಅಂದ್ರೆ, ಸೀತೆಯ ಒಂದು ಬೆದರು ಬೊಂಬೆಯನ್ನು ಇಟ್ರು. ಒಂದು ಮಹಾಪತಿವ್ರತೆಯಾದ ಸ್ತ್ರೀ ಇದ್ದಾಳೆ ಸೀತೆ. ಆ ಪತಿವ್ರತೆಯಾದ ಸ್ತ್ರೀಯ ಬೆದರು ಬೊಂಬೆ ಯಾವುದು ಅಂದ್ರೆ ರಾವಣ ಅಪಹಾರ ಮಾಡಿದ ಆಕಾರ. ಅದನ್ನೇ ಅವನಿಗೆ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಅಂದ್ರೆ ಆ ಒಂದು ಫೋಟೋಗೆ ಅನ್ಯಾಯ ಮಾಡ್ಲಿಕ್ಕಾಗ್ಲಿಲ್ಲ ರಾವಣನಿಗೆ. ಇನ್ ನಿಜವಾದ ಸೀತೆಗೆ ಅಪಚಾರ ಮಾಡುವ ತಾಕತ್ತು ಎಲ್ಲಿದೆ? ವಾಸ್ತವಿಕವಾಗಿ ಸೀತಾರಾಮರಿಗೆ ವಿಯೋಗವೇ ಇಲ್ಲ. ವ್ಯಾಪ್ತತ್ವ ನಿರವಧ್ಯತ್ವ ತಸ್ಯಾಸ್ತ್ಯಾಗ ಕಥಂ ಭವೇತ್ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅವರಿಬ್ಬರು ವ್ಯಾಪ್ತರು, ಲಕ್ಷ್ಮೀನಾರಾಯಣರು. ಆ ರಾವಣನ ಸಂಹಾರದ ನೆಪದಲ್ಲಿ ಒಂದು ರೂಪದಲ್ಲಿ ಕೈಲಾಸಕ್ಕೆ ಹೋಗ್ತಾಳೆ ನಿಜ ರೂಪ ಸೀತೆ. ವೇದವತಿ ಎನ್ನುವ ಒಂದು ಹೆಣ್ಣಿನಲ್ಲಿ ಸೀತೆಯ ಸನ್ನಿಧಾನ ಇರುತ್ತೆ, ಲಕ್ಷ್ಮೀದೇವಿಯ ಸನ್ನಿಧಾನ. ಅಲ್ಲಿ ಇಂದ್ರದೇವರು ಬಂದು ಕೂತ್ಕೊಳ್ತಾರೆ. ಹೀಗೆಲ್ಲ ತುಂಬಾ ಅದರ ವಿವರಣೆಗಳಿದೆ.